ಒಮ್ಮೆ ಕಲ್ಪಿಸಿ, ಯಾವ ಭಕ್ತನಿಗೆ ದೇವಸ್ಥಾನದ ಮೆಟ್ಟಿಲುಗಳನ್ನು ತಾಕುವುದಕ್ಕೂ ನಿಷೇಧವಿತ್ತೋ ಅವನನ್ನೇ ಮುಖ್ಯ ಅರ್ಚಕನು ತನ್ನ ಭುಜಗಳ ಮೇಲೆ ಎತ್ತುಕೊಂಡು ಗರ್ಭಗುಡಿಯ ದರ್ಶನ ಮಾಡಿಸಿದನು. ಈ ಕಥೆ ಭಗವಾನ್ ವಿಷ್ಣು ಅವರ ಪರಮಭಕ್ತ ತಿರುಪನಿಂದ ಆರಂಭವಾಗುತ್ತದೆ. ಆ ಕಾಲದಲ್ಲಿ ಜಾತಿ ಭೇದದ ಕಾರಣದಿಂದ ಅವರಿಗೆ ಶ್ರೀರಂಗಂ ದೇವಸ್ಥಾನಕ್ಕೆ ಪ್ರವೇಶಿಸಲು ಅನುಮತಿಯಿರಲಿಲ್ಲ. ಅವರು ದೂರದಲ್ಲಿರುವ ಕಾವೇರಿ ನದಿಯ ತೀರದಲ್ಲಿ ನಿಂತು ತಮ್ಮ ವೀಣೆಯ ಮೇಲೆ ಭಗವಂತನ ಭಜನೆಗಳನ್ನು ಹಾಡುತ್ತಿದ್ದರು. ಒಂದು ದಿನ ದೇವಸ್ಥಾನದ ಅರ್ಚಕ ಲೋಕಸಾರಂಗ ಮುನಿ ಶ್ರೀರಂಗನಾಥನಿಗಾಗಿ ನೀರನ್ನು ತರುವ ಸಲುವಾಗಿ ಬಂದಿದ್ದರು. ಅವರು ತಿರುಪನಿಗೆ ದಾರಿಯಿಂದ ಸರಿಯಲು ಹೇಳಿದರು. ಆದರೆ ತಿರುಪನು ಭಜನೆಗಳಲ್ಲಿ ಎಷ್ಟು ತಲ್ಲೀನನಾಗಿದ್ದನೋ ಅವರಿಗೆ ಏನೂ ಕೇಳಿಸಲಿಲ್ಲ. ಅವರ ಗಮನ ಸೆಳೆಯಲು ಲೋಕಸಾರಂಗನು ಒಂದು ಕಲ್ಲು ಎಸೆದನು. ಅದು ತಿರುಪನನ್ನ ನೆತ್ತಿಗೆ ತಾಗಿ ಅಲ್ಲಿ ರಕ್ತ ಹರಿಯತೊಡಗಿತು. ತಿರುಪನು ತಕ್ಷಣ ಅಲ್ಲಿಂದ ಸರಿದನು. ತನ್ನಿಂದ ಅಪಚಾರವಾಗಿದೆ, ತನ್ನ ಕಾರಣದಿಂದ ಭಗವಂತನ ಸೇವೆಗೆ ವಿಳಂಬವಾಗಿದೆ ಎಂಬ ಭಯದಿಂದ ಆತ ತುಂಬ ಆತಂಕಗೊಂಡನು. ಅರ್ಚಕನು ನೀರನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಬಂದಾಗ ಶ್ರೀರಂಗನಾಥನನ್ನು ನೋಡಿದಾಗ ಅವನಿಗೆ ಆಶ್ಚರ್ಯವಾಯಿತು. ಭಗವಂತನ ನೆತ್ತಿಯಲ್ಲೂ ಅದೇ ಸ್ಥಳದಲ್ಲಿ ರಕ್ತ ಹರಿಯುತ್ತಿತ್ತು. ಅಲ್ಲಿ ತಾನು ತಿರುಪನಿಗೆ ಕಲ್ಲು ಹೊಡೆದಿದ್ದನು. ಭಯಭೀತನಾದ ಅರ್ಚಕನು ಕ್ಷಮೆ ಕೇಳಿ ಕಾರಣವನ್ನು ಕೇಳಿದನು. ಆಗ ಭಗವಂತನು ಹೇಳಿದರು, ನೀನು ಕಲ್ಲು ಹೊಡೆದ ಆ ಭಕ್ತನು ನನಗೆ ಅತ್ಯಂತ ಪ್ರಿಯನು. ನಾನು ಸ್ವತಃ ಅವನ ಭಜನೆಗಳಲ್ಲಿ ವಾಸಿಸುತ್ತೇನೆ. ನೀನು ಅವನಿಗೆ ನೋವು ಕೊಟ್ಟಾಗ ಅದು ನನಗೆ ತಟ್ಟಿತು. ನಂತರ ಭಗವಂತನು ಆದೇಶಿಸಿದರು, ತಿರುಪನನ್ನು ಗೌರವದಿಂದ ತನ್ನ ಭುಜಗಳ ಮೇಲೆ ಕುಳ್ಳಿರಿಸಿ ದೇವಸ್ಥಾನದ ಒಳಗೆ ತರಬೇಕು ಎಂದು. ಲೋಕಸಾರಂಗ ಮುನಿ ತಕ್ಷಣ ತಿರುಪನ ಬಳಿಗೆ ಹೋಗಿ ದೇವಸ್ಥಾನಕ್ಕೆ ಬರಲು ವಿನಂತಿಸಿದರು. ಆದರೆ ತಿರುಪನು ನಿರಾಕರಿಸಿದನು. ನಾನು ಕೆಳಜಾತಿಗೆ ಸೇರಿದವನು, ಪವಿತ್ರ ದೇವಸ್ಥಾನವನ್ನು ಅಪವಿತ್ರಗೊಳಿಸಲು ಬಯಸುವುದಿಲ್ಲ ಎಂದು ಹೇಳಿದರು. ಆದರೆ ಇದು ಭಗವಂತನ ಆಜ್ಞೆ ಎಂದು ತಿಳಿದಾಗ ತಿರುಪನು ಭಾವೋದ್ರೇಕನಾದನು. ಲೋಕಸಾರಂಗ ಮುನಿಯವರು ತಿರುಪನನ್ನು ತಮ್ಮ ಭುಜಗಳ ಮೇಲೆ ಎತ್ತುಕೊಂಡು ಶ್ರೀರಂಗನಾಥನ ದರ್ಶನಕ್ಕೆ ಕರೆದುಕೊಂಡು ಹೋದರು. ಈ ದೃಶ್ಯವನ್ನು ಕಂಡು ಎಲ್ಲರೂ ಆಶ್ಚರ್ಯದಿಂದ ಮೌನವಾಗಿ ನಿಂತರು. ದೇವಸ್ಥಾನಕ್ಕೆ ತಲುಪಿದಾಗ ತಿರುಪನಿಗೆ ತನ್ನ ಕಣ್ಣುಗಳ ಮೇಲೆಯೇ ನಂಬಿಕೆ ಬರಲಿಲ್ಲ. ಜೀವನದಲ್ಲಿ ಯಾವತ್ತೂ ನೋಡಲಾರೆ ಎಂದು ಭಾವಿಸಿದ್ದ ಶ್ರೀರಂಗನಾಥನ ದರ್ಶನವನ್ನು ಅವರು ಪಡೆದರು. ಅವರು ಕೈಗಳನ್ನು ಮೇಲಕ್ಕೆತ್ತಿ ಭಗವಂತನ ಸ್ತುತಿಯಲ್ಲಿ ಶ್ಲೋಕಗಳನ್ನು ಹಾಡಲು ಪ್ರಾರಂಭಿಸಿದರು. ಆ ಶ್ಲೋಕಗಳು ಇಂದು ಅಮಲನಾದಿಪಿರಾನ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿವೆ.